ಇವತ್ತು ಧರ್ಮದ ವಿರುದ್ಧವಾದಂತಹ ಚಟುವಟಿಕೆಗಳು ನಡೀತಾ ಇದೆ. ಯಾವ ಭಾರತ ದೇಶದಲ್ಲಿ ಇಂತಹ ಉನ್ನತ ಮಟ್ಟದಲ್ಲಿ ಧರ್ಮ ಇತ್ತೋ, ಇಡೀ ಜಗತ್ತಿಗೆ ಧರ್ಮೋಪದೇಶವನ್ನು ಕೊಟ್ಟು ಜಗತ್ತನ್ನೇ ಉನ್ನತಿಯ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವ ನಮ್ಮ ಭಾರತ ದೇಶವೋ, ಇದೇ ಭಾರತ ದೇಶದಲ್ಲಿ ಇದೇ ಸನಾತನ ಧರ್ಮವನ್ನು ಅನುಸರಣೆ ಮಾಡುವಂತಹ ಜನರಿಗೆ ಅವಹೇಳನೆ ಆಗ್ತಾ ಇದೆ, ತಿರಸ್ಕಾರ ಆಗ್ತಾ ಇದೆ. ಯಜ್ಞೋಪವೀತವನ್ನು ಹಾಕಿಕೊಂಡು ಬಂದರೆ ಅದನ್ನು ಕತ್ತರಿಸಿ ಒಳಗೆ ಬನ್ನಿ ಎನ್ನುವ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಪರಿಸ್ಥಿತಿ ಬಂದಿದೆ ಅಂದರೆ ಇದು ಅತ್ಯಂತ ಶೋಚನೀಯವಾದದ್ದು. ಆದರೆ ಶೋಕ ಮಾಡ್ತಾ ಕೂಡುವ ಸ್ಥಿತಿ ಇಲ್ಲ. ಇದಕ್ಕೆ ಪ್ರತಿಭಟನೆಯಾಗಲೇಬೇಕು. ಬೀದರಿನ ಒಬ್ಬ ಹುಡುಗ ಶುಚಿವ್ರತ ಕುಲಕರ್ಣಿ, ಎಷ್ಟು ಒಳ್ಳೆಯ ಹೆಸರು ನೋಡಿ. ಒಳ್ಳೆ ಧರ್ಮದ ಶುದ್ಧಿಯನ್ನು ಕಾಪಾಡಿಕೊಳ್ಳುವ ವ್ರತವನ್ನು ಇಟ್ಟುಕೊಂಡ ಒಬ್ಬ ಯುವಕ, ಒಬ್ಬ ಹುಡುಗ, ನಾನು ಬರೋದಿಲ್ಲ ಅಂತ ಧೈರ್ಯದಿಂದ ಹೇಳಿ, ಜನಿವಾರ ಇದ್ದರೆ ನಾನು ಬರ್ತೇನೆ, ಇಲ್ಲದೇ ಇದ್ದರೆ ಬರೋದಿಲ್ಲ ಅಂತ ಹೇಳಿ ಆ ಒಂದು ನಮ್ಮ ಹಿಂದೂ ಧರ್ಮದ ದೀಕ್ಷೆಯನ್ನು, ಬ್ರಾಹ್ಮಣ್ಯದ ದೀಕ್ಷೆಯನ್ನು ಮೆರೆದಿದ್ದಾನೆ. ಅವನಿಗೆ ವಿಶೇಷವಾಗಿ ನಾವು ದೂರವಾಣಿಯ ಮೂಲಕ ಪ್ರೋತ್ಸಾಹನೆಯನ್ನು ಕೊಟ್ಟಿದ್ದೇವೆ. ನೀವೆಲ್ಲರೂ ವಿಶೇಷವಾಗಿ ಅವನಿಗೆ ಹರಿಸಿ ದೇವರ ಶಕ್ತಿಯನ್ನು ಕೊಡಲಿ. ಅಂತಹ ಯುವಕರು ಸಾವಿರ ಸಂಖ್ಯೆಯಲ್ಲಿ ನಮ್ಮಲ್ಲಿ ತಯಾರಾಗಬೇಕು. ನಮ್ಮ ಧರ್ಮವನ್ನು ಉಳಿಸಬೇಕು. ಹೆಣ್ಣು ಮಕ್ಕಳು ಅಷ್ಟೇ ಸರಿ, ಅದು ಅಮಾಂಗಲ್ಯದ ಲಕ್ಷಣ, ವೈಧವ್ಯದ ಲಕ್ಷಣ. ಬಳಿ ತೆಗೆಯಬೇಡಿ, ಕುಂಕುಮ ಅಳಿಸಬೇಡಿ. ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಅವಶ್ಯವಾಗಿ ಶಾಲೆಗೆ ಹೋಗಿ ಎಷ್ಟು ಬೇಕೋ ಲೌಕಿಕ ವಿದ್ಯೆಯನ್ನು ಪಡೆದು ಪ್ರಧಾನವಾಗಿ ನಮ್ಮ ಅಧ್ಯಾತ್ಮದ ಧರ್ಮದ ರಕ್ಷಣೆಯನ್ನು ಮಾಡುವಲ್ಲಿ ನಾವೆಲ್ಲ ಸಂಘಟಿತರಾಗಬೇಕು. ಸುದೈವಕ್ಕೆ ಇವತ್ತು ಈ ಅನೌನ್ಸ್ಮೆಂಟ್ ಮಾಡುವ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಮುನಿಸಂಘಗಳ ವರ್ಣನೆಯೇ ಬಂದಿದೆ. ಆ ಎಲ್ಲ ಮುನಿಸಂಘಗಳ ಅನುಗ್ರಹ ಈ ಸನಾತನ ವೈದಿಕ ಧರ್ಮದ ರಕ್ಷಣೆಯ ಸಂಘಕ್ಕೆ ಇರಲಿ. ಆ ಭಗವಂತನ ರಕ್ಷೆ ಇರಲಿ. ನೀವೆಲ್ಲ ಒಗ್ಗಟ್ಟಿನಿಂದ ಇರಿ. ನಮ್ಮ ವಿಶ್ವಮಧ್ವ ಪರಿಷತ್ತಿನಿಂದ ಹಾಗೂ ಇನ್ನನೇಕ ಸಂಘಟನೆಗಳಿಂದ ಇದರ ಪ್ರತಿಭಟನೆ ನಡೆದಿದೆ. ನೀವು ನಿಮ್ಮ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಧರ್ಮದ ಸೇವೆಯನ್ನು ಮಾಡಬೇಕು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಶ್ರೀರಾಮ್.